ಹಾಯ್ ಹಲೋ ವೀಕ್ಷಕರೇ, ಸ್ಟ್ಯಾಂಡರ್ಡ್ ಪೋಸ್ಟ್ ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಮೇ 1ರಂದು ಕಾರ್ಮಿಕ ದಿನಾಚರಣೆ ಆದ ಕಾರಣ ವೀಕ್ 16ರ TRP ಕೊಂಚ ಒಂದು ದಿನ ಲೇಟ್ ಆಗಿ ಬಿಡುಗಡೆ ಆಗ್ತದೆ. ಅದರಂತೆ ಈ ವಾರ ಕೂಡ ನಾನು ವೀಕ್ 16ರ ಟಾಪ್ ರಿಯಾಲಿಟಿ ಶೋಗಳು ಯಾವ್ದು ಹಾಗೂ ವಾಹಿನಿಗಳ ಸೀರಿಯಲ್ನ TRP ಯಾವುದು ಹಾಗೂ ಟಾಪ್ 15 ಧಾರಾವಾಹಿಗಳು ಯಾವುದು ಅಂತ ತಿಳಿಸ್ಕೊಡ್ತೇನೆ. ವೀಕ್ಷಕರೇ, ಹಲವಾರು ಜನ ಕೇಳ್ತಾ ಇದ್ದೀರಾ ಉದಯವಾಹಿನಿಯ TRPಯನ್ನು ತಿಳಿಸ್ಕೊಡಿ ಅಂತ. ಆದರೆ ಉದಯವಾಹಿನಿಯಿಂದ ನಮಗೆ ಯಾವುದೇ TRP ಲಿಸ್ಟ್ ಸಿಕ್ಕಿಲ್ಲ. ಕೇವಲ ಸುವರ್ಣವಾಹಿನಿ, ಜಿ ಕನ್ನಡ ಹಾಗೂ ಕಲರ್ಸ್ ಕನ್ನಡ ವಾಹಿನಿಗಳಿಂದ ಮಾತ್ರ TRP ಲಿಸ್ಟ್ ನಮಗೆ ಸಿಗ್ತಾ ಇದೆ. ಉದಯವಾಹಿನಿಯನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ, ಆದರೆ ಅವರು ಯಾವುದೇ ರೀತಿಯ TRPಯನ್ನು ಕೊಟ್ಟಿಲ್ಲ. ವೀಕ್ಷಕರೇ, ಹಾಗಾದರೆ ನೋಡ್ಕೊಂಬರೋಣ ವೀಕ್ 16ರಲ್ಲಿ ಟಾಪ್ ಶೋಗಳು ಯಾವ್ದು, ಟಾಪ್ ಸೀರಿಯಲ್ಸ್ಗಳು ಯಾವ್ದು ಹಾಗೂ ಚಾನೆಲ್ಗಳ TRP ಎಷ್ಟು ಅಂತ. ವೀಕ್ಷಕರೇ, ಇದೇ ರೀತಿ ಪ್ರತಿ ವಾರ TRP ವಿಡಿಯೋನ ತಿಳ್ಕೋಬೇಕು ಅಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡುವ ಮುಖಾಂತರ ನಾವು ಹಾಕುವ ಎಲ್ಲ ವಿಡಿಯೋಗಳ ಲೇಟೆಸ್ಟ್ ಅಪ್ಡೇಟ್ಸ್ ನೀವು ಪಡೆಯಬಹುದು. ವೀಕ್ಷಕರೇ, ವೀಕ್ 16ರಲ್ಲಿ ಸಾರೆಗಮಪ ನಂಬರ್ 1 ರಿಯಾಲಿಟಿ ಶೋ ಆಗಿದೆ 7.7 ರೇಟಿಂಗ್ಸ್ನೊಂದಿಗೆ. ಇನ್ನು ಭರ್ಜರಿ ಬ್ಯಾಚುಲರ್ 7 ರೇಟಿಂಗ್ಸ್ ಅನ್ನು ತಗೊಂಡಿದೆ. ಬಾಯ್ಸ್ ವರ್ಸಸ್ ಗರ್ಲ್ಸ್ 2.5 ಹಾಗೂ ಆದರ್ಶದ ದಂಪತಿಗಳು 1.6 ತಗೊಂಡಿದ್ರೆ. ಮಜಾ ಟಾಕೀಸ್ 1.5 ತಗೊಂಡಿದೆ. ವೀಕ್ಷಕರೇ, ಇದು ಈ ವಾರದ ರಿಯಾಲಿಟಿ ಶೋಗಳ TRPಗಳು. ಹಾಗಾದರೆ ಈಗ ಸ್ಟಾರ್ ಸುವರ್ಣ, ಜಿ ಕನ್ನಡ ಹಾಗೂ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವಂತಹ ಧಾರಾವಾಹಿಗಳ TRPಯನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಗೌರಿ ಶಂಕರ ಧಾರಾವಾಹಿ 1.5 ರೇಟಿಂಗ್ಸ್ ತಗೊಂಡಿದೆ. ಶಾರದೆ ಕೂಡ 1.5 ತಗೊಂಡಿದೆ. ಶ್ರೀದೇವಿ ಮಹಾತ್ಮೆ 2.2 ತಗೊಂಡಿದೆ. ಆಸೆ 3.6 ತಗೊಂಡಿದೆ. ನಿನ್ನ ಜೊತೆ ನನ್ನ ಕತೆ ಸುವರ್ಣದ ನಂಬರ್ 1 ಧಾರಾವಾಹಿಯಾಗಿದೆ 3.9 ರೇಟಿಂಗ್ಸ್ನೊಂದಿಗೆ. ರೇಣುಕಾ ಯಲ್ಲಮ್ಮ ಧಾರಾವಾಹಿ 2.4 ತಗೊಂಡಿದೆ. ಮತ್ತೊಂದು ಧಾರ್ಮಿಕ ಧಾರಾವಾಹಿ ಆದಂಥ ಯಡಿಯೂರು 2.1 ಅನ್ನು ತಗೊಂಡಿದೆ. ನೀನಾದೇನ 2 ರೇಟಿಂಗ್ಸ್ ಅನ್ನು ತಗೊಂಡಿದ್ರೆ. ಅವನು ಮತ್ತು ಶ್ರಾವಣಿ ಕೂಡ 2 ರೇಟಿಂಗ್ಸ್ ಅನ್ನು ತಗೊಂಡಿದೆ. ವೀಕ್ಷಕರೇ, ಇದು ವೀಕ್ 16ರ ಸುವರ್ಣ ಧಾರಾವಾಹಿಗಳ ರೇಟಿಂಗ್ಸ್ಗಳಾಯಿತು. ಹಾಗಾದರೆ ಈಗ ಜಿ ಕನ್ನಡ ವಾಹಿನಿಯಲ್ಲಿ ಬಂದಂತಹ ಧಾರಾವಾಹಿಗಳ ರೇಟಿಂಗ್ಸ್ ಹೇಗಿದೆ ಈ ವಾರ ಅಂತ ನೋಡ್ಕೊಂಡ್ಬರೋಣ. ಮೊದಲನೇದಾಗಿ ಸೀತಾರಾಮ ಧಾರಾವಾಹಿ ಜಿ ಕನ್ನಡ ಅದು 2 ರೇಟಿಂಗ್ಸ್ ಅನ್ನು ತಗೊಂಡಿದೆ. ಶ್ರೀರಸ್ತು ಶುಭಮಸ್ತು 2.6 ತಗೊಂಡಿದ್ರೆ. ಪುಟ್ಟಕ್ಕನ ಮಕ್ಕಳು 4.2 ತಗೊಂಡಿದೆ. ಅಮೃತಧಾರೆ 5.7 ತಗೊಂಡಿದೆ. ಅಣ್ಣಯ್ಯ 7.2 ತಗೊಂಡಿದೆ. ಲಕ್ಷ್ಮೀ ನಿವಾಸ 7 ತಗೊಂಡಿದೆ. ಶ್ರಾವಣಿ ಸುಬ್ರಹ್ಮಣ್ಯ ಜಿ ಕನ್ನಡದ ನಂಬರ್ 1 ಧಾರಾವಾಹಿಯಾಗಿದೆ 7.4 ರೇಟಿಂಗ್ಸ್ನೊಂದಿಗೆ. ನಾನಿನ್ನ ಬಿಡಲಾರೆ 7.2 ತಗೊಂಡಿದೆ. ಬ್ರಹ್ಮಗಂಟು 4.8 ತಗೊಂಡಿದೆ. ವೀಕ್ಷಕರೇ, ಇದಾಗಿತ್ತು ವೀಕ್ 16ರ ಜಿ ಕನ್ನಡ ವಾಹಿನಿಯ ಧಾರಾವಾಹಿಗಳು. ಹಾಗಾದರೆ ಈಗ ಕೊನೆಯದಾಗಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದಂತಹ ಧಾರಾವಾಹಿಗಳ ರೇಟಿಂಗ್ಸ್ಗಳನ್ನು ನೋಡ್ಕೊಂಬರೋಣ. ಮೊದಲನೇದಾಗಿ ಕಲರ್ಸ್ ಕನ್ನಡ ವಾಹಿನಿಯ ಕರಿಮಣಿ ಧಾರಾವಾಹಿ ಕಲರ್ಸ್ ಕನ್ನಡದಲ್ಲಿ ಏನು ಪ್ರಸಾರ ಆಗುತ್ತೆ ಅದು 1.8 ತಗೊಂಡಿದೆ. ದೃಷ್ಟಿಬಟ್ಟು 3 ತಗೊಂಡಿದೆ. ಭಾಗ್ಯಲಕ್ಷ್ಮಿ 4.8 ತಗೊಳ್ಳುವ ಮುಖಾಂತರ ಈ ವಾರದ ಕಲರ್ಸ್ ಕನ್ನಡದ ನಂಬರ್ 1 ಧಾರಾವಾಹಿಯಾಗಿದೆ. ಮುದ್ದು ಸೊಸೆ 4.0 ರೇಟಿಂಗ್ಸ್ ಅನ್ನು ತಗೊಂಡಿದೆ. ನಿನಗಾಗಿ 3.7 ತಗೊಂಡಿದ್ರೆ. ಭಾರ್ಗವಿ LLB 3.2 ತಗೊಂಡಿದೆ. ಯಜಮಾನ 2.6 ತಗೊಂಡಿದೆ. ರಾಮಾಚಾರಿ 1.7 ತಗೊಂಡಿದ್ರೆ. ವಧು 0.9 ತಗೊಂಡಿದೆ ಹಾಗೂ 100 ಜನ್ಮಕ್ಕೂ 1.7 ರೇಟಿಂಗ್ಸ್ ಅನ್ನು ತಗೊಂಡಿದೆ. ವೀಕ್ಷಕರೇ, ಇದಾಗಿತ್ತು ವೀಕ್ 16ರ ಟಾಪ್ ಕಲರ್ಸ್ ಕನ್ನಡದ ಶೋಗಳ TRP. ವೀಕ್ಷಕರೇ, ಟಾಪ್ 15 ಧಾರಾವಾಹಿಗಳು ಯಾವುದು ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ನಿಮ್ಮ ನೆಚ್ಚಿನ ಧಾರಾವಾಹಿ ಯಾವುದು ಎನ್ನುವುದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಷ್ಟೇ ಅಲ್ಲದೆ ಮಿಸ್ ಮಾಡದೆ ಈ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಈ ವಾರದ ಟಾಪ್ 15 ಧಾರಾವಾಹಿಗಳು ಯಾವುದು ಅಂದರೆ ಮೊದಲನೇ ಸ್ಥಾನದಲ್ಲಿದೆ ಶ್ರಾವಣಿ ಸುಬ್ರಹ್ಮಣ್ಯ. 2ನೇ ಸ್ಥಾನದಲ್ಲಿದೆ ನಾನಿನ್ನ ಬಿಡಲಾರೆ. 3ನೇ ಸ್ಥಾನದಲ್ಲಿ ಅಣ್ಣಯ್ಯ. 4ನೇ ಸ್ಥಾನದಲ್ಲಿದೆ ಲಕ್ಷ್ಮೀ ನಿವಾಸ ಹಾಗೂ 5ನೇ ಸ್ಥಾನದಲ್ಲಿದೆ ಅಮೃತಧಾರೆ ಧಾರಾವಾಹಿ. ಇನ್ನು 6ನೇ ಸ್ಥಾನದಲ್ಲಿದೆ ಭಾಗ್ಯಲಕ್ಷ್ಮಿ. 7ನೇ ಸ್ಥಾನದಲ್ಲಿದೆ ಬ್ರಹ್ಮಗಂಟು. 8ನೇ ಸ್ಥಾನದಲ್ಲಿದೆ ಪುಟ್ಟಕ್ಕನ ಮಕ್ಕಳು. 9ನೇ ಸ್ಥಾನದಲ್ಲಿದೆ ಮುದ್ದು ಸೊಸೆ ಹಾಗೂ 10ನೇ ಸ್ಥಾನದಲ್ಲಿದೆ ನಿನ್ನ ಜೊತೆ ನನ್ನ ಕತೆ. 11ನೇ ಸ್ಥಾನದಲ್ಲಿದೆ ನಿನಗಾಗಿ. 12ನೇ ಸ್ಥಾನದಲ್ಲಿದೆ ಆಸೆ ಧಾರಾವಾಹಿ. 13ನೇ ಸ್ಥಾನದಲ್ಲಿದೆ ಭಾರ್ಗವಿ LLB. 14ನೇ ಸ್ಥಾನದಲ್ಲಿದೆ ದೃಷ್ಟಿಬಟ್ಟು ಹಾಗೂ 15ನೇ ಸ್ಥಾನದಲ್ಲಿದೆ ಯಜಮಾನ ಧಾರಾವಾಹಿ. ವೀಕ್ಷಕರೇ, ಇದಾಗಿತ್ತು ಈ ವಾರದ ಟಾಪ್ 15 ಧಾರಾವಾಹಿಗಳು ಹಾಗೂ ಶೋಗಳು ಹಾಗೂ ಎಲ್ಲ ವಾಹಿನಿಗಳ TRP. ನಾನು ಹೇಳಿದಂತೆ ಉದಯವಾಹಿನಿಯ TRP ಸಿಕ್ಕಿಲ್ಲ. ಒಮ್ಮೆ ಉದಯವಾಹಿನಿಯ TRP ಸಿಕ್ಕರೆ ನಮ್ಮ ಚಾನಲಲ್ಲಿ ಪೋಸ್ಟ್ ಮಾಡ್ತೇವೆ.
ಈ ಹೇಳುವ ಮುಖಾಂತರ ಈ ವಿಡಿಯೋ ಕೊನೆ ಹಂತಕ್ಕೆ ಬಂದಿದ್ದೇವೆ. ಸೊ ಮಿಸ್ ಮಾಡದೆ ಈ ವಿಡಿಯೋನ ಲೈಕ್ ಮಾಡಿ. ಮುಂದಿನ ವಾರ ಕೂಡ ಇದೇ ರೀತಿಯ ವಿಡಿಯೋ ನೋಡಬೇಕು ಅಂದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ.